2026ರ ಕರ್ನಾಟಕ ಬಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನಗಳನ್ನು ಮೀಸಲಿಡಲಾಗಿದೆ? ಉತ್ತರ: ಕೃಷಿ ಮತ್ತು ನೀರಾವರಿ. 2026ರ ಮಾರ್ಚ್ನಲ್ಲಿ ಕರ್ನಾಟಕದ ಯಾವ ನಗರದಲ್ಲಿ ನೂತನ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಪಾರ್ಕ್ (ITP) ಉದ್ಘಾಟಿಸಲಾಯಿತು? ಉತ್ತರ: ಹುಬ್ಬಳ್ಳಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದರ ಹೊಸ ಅಧ್ಯಕ್ಷರಾಗಿ 2026ರಲ್ಲಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ: ಡಾಕ್ಟರ್ ಬಿ. ರಮೇಶ್. 2026ರ ಭಾರತದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿದ್ದ ದೇಶದ ನಾಯಕರು ಯಾರು? ಉತ್ತರ: ಫ್ರಾನ್ಸ್ನ ಅಧ್ಯಕ್ಷರು. ಭಾರತದ ಮೊದಲ ಸ್ವದೇಶಿ ನಿರ್ಮಿತ ನ್ಯೂಕ್ಲಿಯರ್ ಸಬ್ಮೆರಿನ್ ಜಲಗಾಮಿ ಯಾವುದು? ಉತ್ತರ: INS ಅರಿಹಂತ್. 2025-26ನೇ ಹಣಕಾಸು ವರ್ಷದಲ್ಲಿ ಭಾರತದ ಅಂದಾಜು ನೈಜ GDP ಬೆಳವಣಿಗೆ ದರ ಎಷ್ಟು? ಉತ್ತರ: 7.4%. 2026ರ ICC T20 ಪುರುಷರ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯನ್ನು ಗೆದ್ದ ದೇಶ ಯಾವುದು? ಉತ್ತರ: ಭಾರತ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯವನ್ನು ಜಂಟಿಯಾಗಿ ಆಯೋಜಿಸಿದ ದೇಶಗಳು ಯಾವುವು? ಉತ್ತರ: ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಏಷ್ಯಾದ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದಕ ಘಟಕ ಕಾರ್ಯನಿರ್ವಹಿಸುತ್ತಿದೆ? ಉತ್ತರ: ಗುಬ್ಬಿ, ತುಮಕೂರು. ಯುವ ನಿಧಿ ಯೋಜನೆಯಡಿ ನಿರುದ್ಯೋಗ ಪದವೀಧರರಿಗೆ ನೀಡಲಾಗುವ ಮಾಸಿಕ ಭತ್ಯೆ ಎಷ್ಟು? ಉತ್ತರ: ರೂಪಾಯಿ 3,000. 2026ರಲ್ಲಿ ಭಾರತದ ಯಾವ ರಾಜ್ಯವು ಏಕರೂಪದ ನಾಗರಿಕತಾ ಸಂಹಿತೆ UCC ಸಂಹಿತೆಯನ್ನು ಅಧಿಕೃತವಾಗಿ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತಂದಿತು? ಉತ್ತರ: ಉತ್ತರಾಖಂಡ. 2026ರ ಏಪ್ರಿಲ್ನಲ್ಲಿ ಬಿಡುಗಡೆಯಾದ ಸಿಪ್ರಿ ವರದಿಯ ಪ್ರಕಾರ ಜಗತ್ತಿನಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಖರ್ಚು ಮಾಡುವ ದೇಶ ಯಾವುದು? ಉತ್ತರ: ಅಮೆರಿಕ. ವಿಶ್ವ ಆರ್ಥಿಕ ವೇದಿಕೆಯ 2026ರ ವಾರ್ಷಿಕ ಸಭೆ ಎಲ್ಲಿ ನಡೆಯಿತು? ಉತ್ತರ: ಸ್ವಿಟ್ಜರ್ಲೆಂಡ್ನ ದಾವೋಸ್. 2026ರ ಚಳಿಗಾಲದ ಒಲಿಂಪಿಕ್ ಯಾವ ದೇಶದಲ್ಲಿ ನಡೆಯಿತು? ಉತ್ತರ: ಇಟಲಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಸ್ಟಿಸ್ ನವಾಫ್ ಸಲಾಂ ಯಾವ ದೇಶದವರು? ಉತ್ತರ: ಲೆಬನಾನ್. ಕರ್ನಾಟಕದ ಯಾವ ಪ್ರಮುಖ ಜಲವಿದ್ಯುತ್ ಯೋಜನೆಗೆ 2026ರ ಬಜೆಟ್ನಲ್ಲಿ ಆಧುನೀಕರಣಕ್ಕಾಗಿ 500 ಕೋಟಿ ರು ಮೀಸಲಿಡಲಾಗಿದೆ? ಉತ್ತರ: ಶರಾವತಿ ಜಲವಿದ್ಯುತ್ ಯೋಜನೆ. 2026ರ ಜಾಗತಿಕ ಹವಾಮಾನ ಬದಲಾವಣೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೆಷ್ಟು? 23ನೇ ಸ್ಥಾನ. ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ 2026ರಲ್ಲಿ ಉಡಾವಣೆ ಮಾಡಲು ಆಯೋಜಿಸಿರುವ ಮೊದಲ ಮಾನವ ಸಹಿತ ಗಗನಯಾತ್ರಿಗಳ ಮಿಷನ್ ಯಾವುದು? ಉತ್ತರ: ಗಗನಯಾನ. 2026 ಸಾಲಿನಲ್ಲಿ G20 ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ದೇಶ ಯಾವುದು? ಅಮೆರಿಕ. 2026ರ ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಯಾವ ದೇಶ ಅಥವಾ ನಗರ ಆಯೋಜಿಸುತ್ತಿದೆ? ಉತ್ತರ: ಗ್ಲಾಸ್ಗೋ, ಸ್ಕಾಟ್ಲೆಂಡ್, UK. 2026ರ ಮೇ ತಿಂಗಳಲ್ಲಿ ಕರ್ನಾಟಕದ ಯಾವ ಕರಾವಳಿ ನಗರದಲ್ಲಿ ಮತ್ಸ್ಯ ಮೇಳ 2026ನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು? ಮಂಗಳೂರು. 2026ರ ಸ್ವಚ್ಛ ಸರ್ವೇಕ್ಷಣ ವರದಿಯಲ್ಲಿ ಕರ್ನಾಟಕದ ಯಾವ ನಗರವು ರಾಜ್ಯದಲ್ಲಿ ಅತ್ಯಂತ ಸ್ವಚ್ಛ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಉತ್ತರ: ಮೈಸೂರು. ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಕಾಗದ ರಹಿತ ರಾಜ್ಯ ಯಾವುದು? ಕೇರಳ. 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು?
ಆರ್ ವೈರಮುತ್ತು. ಮುಖ್ಯಮಂತ್ರಿ ಅನ್ನಪೂರ್ಣ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಒಡಿಶಾ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ? ಮಾರ್ಚ್ 8. ವಿಶ್ವ ವನ್ಯಜೀವಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 3. ಜಾಗತಿಕ ಸಂತೋಷ ಸೂಚ್ಯಂಕ 2026ರಲ್ಲಿ ಸತತವಾಗಿ ಮೊದಲ ಸ್ಥಾನ ಕಾಯ್ದುಕೊಂಡ ದೇಶ ಯಾವುದು? ಫಿನ್ಲ್ಯಾಂಡ್. ಯುನೆಸ್ಕೋ ಜಾಗತಿಕ ಪರಂಪರೆ ಸಮಿತಿಯು 46ನೇ ಅಧಿವೇಶನದ ಆತಿಥ್ಯವನ್ನು ವಹಿಸಿದ ದೇಶ ಯಾವುದು? ಭಾರತ. ಮಲೇರಿಯಾ ರೋಗದ ವಿರುದ್ಧ ಇತ್ತೀಚೆಗೆ ಅನುಮೋದನೆ ಪಡೆದ ಎರಡನೇ ಲಸಿಕೆ ಯಾವುದು? R21-M. ದೇಶದ ಮೊದಲ ದಯಾಮರಣ ಪ್ರಕರಣ ಯಾವ ರಾಜ್ಯದಲ್ಲಿ ನಡೆದಿದೆ? ಉತ್ತರ ಪ್ರದೇಶ. ಇತ್ತೀಚೆಗೆ ಏಪ್ರಿಲ್ 20, 2026ರಲ್ಲಿ ಭಾರತದ 99ನೇ ರಾಮ್ಸರ್ ಸೈಟ್ ಆಗಿ ಸೇರ್ಪಡೆಗೊಂಡ ಶೇಖಾಜಿಲ್ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ. ಭಾರತದ ಮೊದಲ ನೈತಿಕ ಕೃತಿಕ ಬುದ್ಧಿಮತ್ತೆ ಕೇಂದ್ರ ಎಲ್ಲಿ 2026ರಲ್ಲಿ ಸ್ಥಾಪನೆಯಾಯಿತು? ನವದೆಹಲಿ. 2026ನೇ ಸಾಲಿನ ಪ್ರತಿಷ್ಠಿತ ನಾಡೋಜ ಕೋ ಚೆನ್ನಬಸವಪ್ಪ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ? ಜಿ. ರಾಮಕೃಷ್ಣ. 2026 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಅಂತಿಮ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಭಾರತದ ಮೂಲದ ಬರಹಗಾರ್ತಿ ಯಾರು? ಪದ್ಮಾ ವಿಶ್ವನಾಥನ್. 2026 ಪ್ರತಿಷ್ಠಿತ ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ? ಜಯಂತಿ ಕುಮರೇಶ್. 2026ರಲ್ಲಿ ಒಟ್ಟು ಎಷ್ಟು ವ್ಯಕ್ತಿಗಳು ಪದ್ಮ ಪ್ರಶಸ್ತಿಗಳನ್ನು ಪಡೆದರು? 131. ಟಾಟಾ IPL 2026 ಪಂದ್ಯಾವಳಿಯನ್ನು ಗೆದ್ದ ತಂಡ ಯಾವುದು? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. IPL 2026ರಲ್ಲಿ ಆರೆಂಜ್ ಕ್ಯಾಪ್ ಮತ್ತು ಅತ್ಯಂತ ಮೌಲ್ಯಯುತ ಆಟಗಾರ ಪ್ರಶಸ್ತಿ ಎರಡನ್ನೂ ಗೆದ್ದವರು ಯಾರು? ವೈಭವ್ ಸೂರ್ಯವಂಶಿ. ಮಾರ್ಚ್ 2026ರಲ್ಲಿ ಪಶ್ಚಿಮ ಬಂಗಾಳದ ಹೊಸ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಯಿತು? RN ರವಿ. 2026ನೇ ಸಾಲಿನ ಫಿಫಾ ಫುಟ್ಬಾಲ್ ವಿಶ್ವಕಪ್ ಗೆದ್ದ ದೇಶ ಯಾವುದು? ಸ್ಪೇನ್. ಕ್ಯೂಡೆಂಗಾ ಡೆಂಗ್ಯೂ ಲಸಿಕೆಯನ್ನು ಯಾವ ಫಾರ್ಮಾಸ್ಯೂಟಿಕಲ್ ಕಂಪನಿ ಅಭಿವೃದ್ಧಿಪಡಿಸಿದೆ? ಟಕೇಡಾ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ. ಭಾರತದಲ್ಲಿಯೇ ಮೊದಲ ಬಾರಿಗೆ ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಬಜೆಟ್ ಮಂಡಿಸಿದ ರಾಜ್ಯ ಯಾವುದು? ಕೇರಳ. ಏಕರೂಪದ ನಾಗರಿಕ ಸಂಹಿತೆ UCC ಅಂಗೀಕರಿಸಿದ ದೇಶದ ಎರಡನೇ ರಾಜ್ಯ ಯಾವುದು? ಗುಜರಾತ್. ಗಣಿತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲ್ಪಡುವ ಅಬೆಲ್ ಪ್ರಶಸ್ತಿ 2026 ಯಾರಿಗೆ ನೀಡಲಾಗಿದೆ? ಗರ್ಡ್ ಫಾಲ್ಟಿಂಗ್ಸ್. 2026ನೇ ಸಾಲಿನ ವಿಶ್ವ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾಂಗ್ರೆಸ್ ಪ್ರಶಸ್ತಿ ಯಾವ ಸಂಸ್ಥೆಗೆ ನೀಡಲಾಗಿದೆ? ಉತ್ತರ KSRTC. ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಉತ್ತರ 13ನೇ ಸ್ಥಾನ. ಭಾರತದ 18ನೇ ರೈಲ್ವೆ ವಲಯ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಕಾರ್ಯಾರಂಭಗೊಂಡಿದೆ? ಉತ್ತರ ಆಂಧ್ರ ಪ್ರದೇಶ. ಜೂನ್ 2026ರಲ್ಲಿ ಬಿಡುಗಡೆಯಾದ ಜಾಗತಿಕ ಶಾಂತಿ ಸೂಚ್ಯಂಕ 2026ರಲ್ಲಿ
163 ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಎಷ್ಟು? ಉತ್ತರ 127ನೇ ಸ್ಥಾನ. ಜೂನ್ 2026ರಲ್ಲಿ ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಯಿತು? ಉತ್ತರ ಧೀರಜ್ ಸೇತ್.